50 ಲಕ್ಷ ಬಂದಿದ್ದಾಗೆ ಬಂದು ನಮ್ಮ ಕೈಯಿಂದ ಹೊರಟೋಗ್ಬಿಡ್ತು. ಈ ದುಡ್ಡುಗೋಸ್ಕರ ಸತ್ತೋಗಿದ್ದೀನಿ ಅಂತ ನಾಟಕ ಆಡ್ದೆ. ದುಡ್ಡುಗೋಸ್ಕರ ಕೀಳು ಮಟ್ಟಕ್ಕೆ ಹೋದೆ ನೀನು. ಕುತ್ತಿಗೆಲಿರೋ ಮಾಂಗಲ್ಯನ, ಹಣೆಯಲ್ಲಿರೋ ಬೊಟ್ಟನ್ನ ತೆಗೆದು ತುಂಬಾ ದೊಡ್ಡ ತಪ್ಪು ಮಾಡಿದ್ಯಾ. ನಮ್ ವಿವಾಹ ವ್ಯವಸ್ಥೆನ ಅವಮಾನಿಸಿದೀರ ನೀವು. ಕಾನೂನಿಗೆ ಸಹ ಮೋಸ ಮಾಡಿದ್ರಿ. ನಿಮ್ಮಿಬ್ರಿಗೂ ತಕ್ಕ ಶಿಕ್ಷೆ ಆಗ್ಲೇಬೇಕು. ಚಾರು ಕಣ್ಣು ಆಪರೇಷನ್. ನಿಜಾಯಿತಿಯಿಂದ ಬದುಕ್ತೀನಿ ಅಂದ್ರೆ ಚಾರು ಕಣ್ಣು ಆಪರೇಷನ್ ನಾನ್ ಮಾಡಿಸ್ತೀನಿ. ನಮ್ಮ ಮಗಳ ಬಾಳಿಗೆ ಬೆಳಕು ಬರ್ಲಿ ಅಂತ ನಾವು ಕತ್ಲು ಕೊನೆಗೆ ಸಂತೋಷವಾಗಿ ಹೋಗ್ತೀವಿ. ನಮ್ಮನ್ನ ಅರೆಸ್ಟ್ ಮಾಡಿ. ಎಸ್ಐ ಅವರೇ, ಕಾನ್ಸ್ಟೇಬಲ್ಸ್ ಅರೆಸ್ಟ್ ಮಾಡಿ. ಚಾರು ಬರ್ತೀರಮ್ಮ. ಹುಷಾರಾಗಿರಮ್ಮ. ಚಾರು ಚಲಪತಿ ಬದುಕಿದ್ದಾರೆ ಅಂತ ನಿರೂಪಿಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡಿದೆ ತಾಯಿ ನೀನು. ಜಾನಕಿ ಹೇಳಿದ್ದು ನಿಜ ಅಂತ ಗೊತ್ತಿದ್ರು ಆ ಕ್ಷಣದಲ್ಲಿ ಜಾನಕಿಗೆ ನಾನು 2 ಮಾತು ಬೈದೆ. ಆದ್ರೆ ಜಾನಕಿ ಈಗ ತಲೆ ಎತ್ತಿ ನಿಂತ್ಕೊಳ್ಳೋ ಹಾಗೆ ಮಾಡಿದೆ. ಅದಕ್ಕೆ ನಿನ್ನ ಪ್ರತ್ಯೇಕವಾಗಿ ಅಭಿನಂದಿಸ್ತೀನಿ. ಇವಾಗ ತಪ್ಪಿಸ್ಕೊಂಡೆ ಕಣೆ. ಟೈಮ್ ಬಂದಾಗ ಖಂಡಿತವಾಗ್ಲೂ ನೀನ್ ಸಿಗಾಕೋತೀಯ. ಇವಾಗ ನೀನ್ ಬಂದ ತಕ್ಷಣ ಕೊಟ್ಬಿಡ್ತಾರಾ? ಕೊಡ್ತೀನಿ. ಕೊಟ್ಬಿಡ್ತೀರಾ? ನನಗೆ ಕೆಲಸ ಆಗ್ಬೇಕು ಅಂದ್ರೆ ರಾಜಲಕ್ಷ್ಮಿ ನನ್ನ ಪಕ್ಕ ಇರಬೇಕು. ಮತ್ತೆ ಅಶ್ಮಿತಾಗೂ ನನಗೂ ಆಗಲ್ಲ. ನೀನು ಅವಳ ಜೊತೆನೂ ಕೈ ಜೋಡಿಸಿದ್ಯಾ. ಅದ್ರ ಬಗ್ಗೆ ಏನ್ ಮಾಡ್ತೀಯಾ? ನೀನ್ ನಂದಾರಿಗೆ ಬಂದಿಯಲ್ಲ, ಇನ್ನು ಅವಳ ಜೊತೆ ನನ್ಗೇನ್ ಕೆಲಸ? ನೀನು ಹೂವನ್ನು ಬೆಳಿಗ್ಗೆ ಅಷ್ಟರಲ್ಲಿ ಅವಳು ಜೀವಂತವಾಗಿರಲ್ಲ. ಅಂದ್ರೆ ಅಶ್ಮಿತಾನ್ ಸಾಯಿಸ್ಬಿಡ್ತೀಯಾ? ಅನುಮಾನನ ಸಾಯಿಸ್ಬಿಡ್ತೀನಿ. ಓಹೋ, ನಾಳೆ ನನ್ನನ್ನು ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ನ ಅವಶ್ಯಕತೆಗಳಿಗೆ ತಕ್ಕ ಹಾಗೆ ಮನುಷ್ಯರನ್ನ ಯೂಸ್ ಮಾಡ್ಕೊಳ್ಳೋ ನಿನಗೆ ಅಷ್ಟಿದ್ರೆ ಊರನ್ನ ಕಾಪಾಡ್ಕೋಬೇಕು ಅಂತ ಸಿದ್ಧವಾಗಿ ನಿಂತಿರೋ ನಾನು ನನಗೆ ಎಷ್ಟಿರ್ಬೇಕು? ಬೇಡ ಬೇಡ. ಬೇಡ. ನಾನ್ ಮೊದ್ಲೇ ಅನ್ಕೊಂಡಿದ್ದೆ ನೀನೇನೋ ಪ್ಲಾನ್ ಮಾಡ್ಕೊಂಡು ಬಂದಿದ್ಯಾ ಅಂತ. ಬೇಡ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ಒಬ್ಬೊಬ್ರನ್ನು ಸುಟ್ಟು ಬಿಸಾಕ್ತೀನಿ. ರಾಜಲಕ್ಷ್ಮಿ, ನನಗೆ ಮೋಸ ಮಾಡ್ತೀಯಾ ನಿನ್ನ? ಸರ್, ಹಾಕಿಲಿ ಬಾಲ್ ಹೊಡೆಯೋದಕ್ ಮಾತ್ರ ಅಲ್ಲ, ಪಾಯಿಂಟ್ ಮಾಡಿ ಶೂಟ್ ಮಾಡಕ್ಕೂ ಬರತ್ತೆ ನಂಗೆ. ಮೋಸ ಮಾಡೋದ್ರ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ನೀನ್ ಎಷ್ಟು ಜನರಿಗೆ ಮೋಸ ಮಾಡಿ ಇಲ್ಲಿಗೆ ಬಂದಿದ್ಯಾ? ಗನ್ ಕೊಡೆ ಇಲ್ಲಿ. ನಾನೇನಾದ್ರು ನಿನ್ ಹತ್ರ ಸಾಲ ತಗೊಂಡಿದ್ನಾ ನಿನಗ್ ವಾಪಸ್ ಕೊಡೋದಕ್ಕೆ? ರಾಜಲಕ್ಷ್ಮಿ, ನಿಂತ್ಕೋ. ಸರ್ 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 ಹಾಸ್ಪಿಟಲ್ ಹೋಗೋಣ ಸರ್. ಮೊನ್ನೆ ರಾಜಲಕ್ಷ್ಮಿ ನನ್ನ ಶೂಟ್ ಮಾಡಿದ್ಕೆ ಸುಮ್ನೆ ಆದ್ರಿ. ಇವತ್ ನಿಮ್ ಮನೆಗೆ ಬಂದಿ, ಇವತ್ ನಿಮ್ಮ ಹತ್ರ ಬಂದಿ ಶೂಟ್ ಮಾಡಿದ್ದಾರೆ. ಇವಾಗೇನಂತೀರಾ? ನನಗೆ ಶೂಟ್ ಮಾಡಿ ಆ ತಾಮ್ರದ ಪತ್ರನ ತಗೊಂಡು ಹೋಗ್ಬಿಟ್ಲು ಆ ರಾಜಲಕ್ಷ್ಮಿ. ಇದಕ್ಕಿಂತ ದೊಡ್ಡ ಅವಮಾನ ನನಗ್ ಬೇರೆ ಯಾವುದೂ ಇಲ್ಲ. ನನ್ನ ಹತ್ರಕ್ಕೆ ಬರೋರು ಯಾರನ್ನಾದ್ರೂ ಟಾರ್ಗೆಟ್ ಮಾಡ್ಕೊಂಡು ಬರ್ತಾರೆ, ಆದ್ರೆ ಈ ರಾಜಲಕ್ಷ್ಮಿ ನನ್ನನ್ನೇ ಟಾರ್ಗೆಟ್ ಮಾಡಿದ್ಲು. ಎಷ್ಟು ಧೈರ್ಯ ಇರಬೇಕು ಅವಳಿಗೆ. ಅವಳನ್ನ ಜೀವಂತವಾಗಿ ಬಿಡಬಾರ್ದು. ನನಗೆ ಆ ತಾಮ್ರದ ಪತ್ರ ಬೇಕು. ನಿಮ್ ಕೈಯಿಂದಾನೆ ತಗೊಂಡೋದ್ಲಲ್ಲ ಆ ರಾಜಲಕ್ಷ್ಮಿ. ಅದನ್ನೇ ಹೇಳ್ತಾ ಇರೋದು. ಅದು ಮತ್ತೆ ನನ್ನ ಕೈ ಸೇರ್ಬೇಕು. ಆ ರಾಜಲಕ್ಷ್ಮಿನ ಸಾಯಿಸಾದ್ರೂ ಸರಿ, ಆ ತಾಮ್ರದ ಪತ್ರನ ನನಗೆ ತಂದು ಕೊಡಿ.
ಇವತ್ ಸಂಕ್ರಾಂತಿ ಹಬ್ಬ ಅಲ್ವಾ, ಆ ಊರವರು ಎಲ್ಲ ಸಂಭ್ರಮದಲ್ಲಿರ್ತಾರೆ. ರಾಜಲಕ್ಷ್ಮಿ ತುಂಬಾ ಸಂತೋಷದಲ್ಲಿ ಮೆರೀತಿದ್ದಾಳೆ. ಅವಳ ಸಂತೋಷಕ್ಕೆ ಸಮಾಧಿ ಕಟ್ಟಿ. ಹಬ್ಬದ ದಿನ ಸತ್ರೆ ಪುಣ್ಯ ಅಂತ ಹೇಳ್ತಾರಲ್ವಾ, ಆ ರಾಜಲಕ್ಷ್ಮಿಗೆ ಆ ಅದೃಷ್ಟ ಸಿಗೋ ಹಾಗಾಗ್ಲಿ. ಒಳ್ಳೆ ಮುಹೂರ್ತ ನೋಡಿ ಮುಗಿಸ್ಬಿಡಿ. ಎಷ್ಟೇ ಆದ್ರೂ ಒಳ್ಳೆ ಹುಡುಗಿ ತಾನೆ. ನಾವು ಕೂಡ ಅವಳು ಒಳ್ಳೆತನನ ಗುರುತಿಸ್ಬೇಕು. ನಮ್ಮಲ್ಲಿರೋ ಯಾರೋ ಒಬ್ಬರ ಮೇಲೆ ರಾಜಲಕ್ಷ್ಮಿ ಅವರಿಗೆ ಅನುಮಾನ ಬಂದಿದೆ. ಅವಳು ನಮ್ಮನ್ನೇನೂ ಮಾಡಲ್ಲ. ಅವಳು ಫ್ಯಾಮಿಲಿ ಮೆಂಬರೇ ಸಾಯಿಸ್ತಾಳೆ. ಯಾರು? ಇನ್ಯಾರೋ, ನಮ್ ಟೀಮ್ ಮೆಂಬರ್ ಅಸ್ಮಿತಾ. ಅಸ್ಮಿತಾ, ನಿನ್ನ ಕಡು ವೈರಿನ ನೀನ್ ಸಾಯಿಸ್ತೀಯ ತಾನೇ? ಆಯ್ತು, ನನಗ್ ಬಿಟ್ಬಿಡಿ, ನಾನ್ ನೋಡ್ಕೋತೀನಿ. ಏನ್ ತಡ ಯಾಕೆ? ಆ ಕೆಲ್ಸ ನೋಡ್ಕೋ. ನನ್ನನ್ನ ಗುಡ್ ನ್ಯೂಸ್ ಜೊತೆ ಭೇಟಿ ಮಾಡು. ಸರಿ. ಹೇಳು. ನಮ್ ಪ್ಲಾನ್ ಸೂಪರ್ ಆಗಿ ವರ್ಕೌಟ್ ಆಯ್ತು. ಈಗ ವಾಸುದೇವ್ ದೃಷ್ಟಿಯಲ್ಲಿ ಅವನ್ನ ಸಾಯಿಸ್ಬೇಕು ಅಂತ ನೋಡಿದ್ದು, ಅವನಿಂದ ಆ ತಾಮ್ರ ಪತ್ರನ ಕಿತ್ಕೊಂಡು ಹೋಗಿದ್ದು ಆ ರಾಜಲಕ್ಷ್ಮಿನೇ. ಈಗದು ಅವಳ ಹತ್ರನೇ ಇದೆ ಅಂತ ಅನ್ಕೋತಿದ್ದಾನೆ. ಆದ್ರೆ ನಾವೇ ಪ್ಲಾನ್ ಮಾಡಿದ್ದು, ನಾನೇ ಶೂಟ್ ಮಾಡಿದ್ದು ಅಂತ ಅವನಿಗೆ ಗೊತ್ತಿಲ್ಲ.